ಸ್ನೇಹಿತರೆ, ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳೆಯ ಸಂಚಿಕೆಯಲ್ಲಿ ಭೂಮಿನೇ ಮನಸ್ವಿನಿ ಅನ್ನುವಂತಹ ಸತ್ಯ ಅಜಿತ್ಗೆ ಗೊತ್ತಾಗತ್ತೆ. ಸೊ ಈ ಒಂದು ಇಂಟ್ರೆಸ್ಟಿಂಗ್ ಸಂಚಿಕೆಯಲ್ಲಿ ಏನೇನೆಲ್ಲ ಆಗತ್ತೆ ಅನ್ನುವಂಥ ಕಂಪ್ಲೀಟ್ ಎಪಿಸೋಡ್ ಅನ್ನ ನೋಡ್ಕೊಂಬರೋಣ. ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಇದೇ ರೀತಿ ಅಪ್ಡೇಟ್ಗಳು ಬರ್ತಾ ಇರುತ್ತೆ. ಅಜಿತ್ ಇವಾಗ ಎಲ್ಲ ಕೆಲಸವನ್ನ ಬಿಟ್ಟು ಮನಸ್ವಿನಿ ಹುಡುಕಾಟದಲ್ಲೇ ಬಿದ್ದಿರ್ತಾನೆ. ಸೊ ಶಾರದಾ ವಿಚಾರವಾಗಿ ಎಲ್ಲವನ್ನ ಮಾಡಿ ಕೊನೆಯಲ್ಲಿ ಎಲ್ಲವೂ ನನ್ನ ಬುಡಕ್ಕೆ ಬರುತ್ತೆ. ಯಾಕಂತಂದ್ರೆ ಕ್ರೈಮ್ ಮಾಡಿರೋನೆ ನಾನು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಹೆದರ್ಕೊಳ್ತಾ ಇರ್ತಾಳೆ ದೇವಿಯಾನಿ. ಹಾಗೆ ಅಂಜುನು ಕೂಡ ಏನ್ ಮಾಮ್ ಇದು, ಕೇಳಿದ್ರೇನೆ ಭಯ ಆಗ್ತಿದೆ ಅಂತ ಹೇಳ್ತಾ ಇರುವಾಗ ಕ್ರೈಮ್ ಮಾಡಿರೋ ನನಗಿನ್ನೆಸ್ಟ್ ಆಗ್ಬೇಡ ಅಂತ ಹೇಳ್ಬಿಟ್ಟು ದೇವಿಯಾನಿ ಕೂಡ ಮಾತಾಡ್ತಾ ಇರ್ತಾರೆ. ಇದನ್ನ ಇಷ್ಟಕ್ಕೆ ಬಿಟ್ರೆ ಆಗಲ್ಲ, ಇದಕ್ಕೆ ಬೇರೆ ಏನಾದರೂ ಮಾಡಬೇಕು. ಅಜಿತ್ನ ಮೈಂಡ್ನ ಬೇರೆ ಕಡೆ ಡೈವರ್ಟ್ ಮಾಡಬೇಕು. ಇಲ್ಲ ಅಂತಂದರೆ ಖಂಡಿತ ಇದು ನನ್ನ ಬುಡಕ್ಕೆ ಬಂದೇ ಬರುತ್ತೆ. ಇಲ್ಲ ಅಂತಂದರೆ ಶಾರದಾ ಮತ್ತು ಭೂಮಿನ ಮುಗಿಸ್ಲೇಬೇಕು. ಆವಾಗ ನಾನು ನೆಮ್ಮದಿಯಾಗಿರ್ಬೋದು. ನಾನು ನೆಮ್ಮದಿಯಾಗಿದ್ದು ಹೇಗಾದರೂ ಮಾಡಿ ನಿನ್ನನ್ನು ಆದಷ್ಟು ಬೇಗ ಮದುವೆ ಮಾಡಬೇಕು ಅಂಜು. ನೀನು ಮತ್ತೆ ನಚ್ಚಿ ಆದಷ್ಟು ಬೇಗ ಮದುವೆ ಆದ್ರಿ ಅಂತಂದರೆ ಖಂಡಿತ ನಮಗೆ ಇನ್ನೂ ಕೂಡ ಜಾಸ್ತಿ ಸಪೋರ್ಟ್ ಬರುತ್ತೆ. ಸೊ ನೀವಿಬ್ಬರು ಮದುವೆ ಆದರೆ ಮಾತ್ರ ನಾನು ಒಂದು ಸೈಡ್ ಸೇಫರ್ ಸೈಡ್ ಇರ್ಬೋದು ಅಂತ ಹೇಳ್ಬಿಟ್ಟು ದೇವಿಯಾನಿ ಯೋಚನೆ ಮಾಡ್ತಾ ಇದ್ರೆ, ಹೌದು ಮಾಮ್, ನಾನು ಆದಷ್ಟು ಬೇಗ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಈ ನಚ್ಚಿ ಮದುವೆ ಬಗ್ಗೆನೇ ಯೋಚನೆ ಮಾಡ್ತಾ ಇಲ್ಲ, ಆ ಹಾಳಾದ ಸಂಗೀತ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾನೆ. ಅವಳು ಹುಷಾರಾಗಬೇಕಂತೆ, ಹುಷಾರಾದ್ಮೇಲೆ ಅವನು ನನ್ನನ್ನು ಮದುವೆ ಆಗೋದಂತೆ. ಇಲ್ಲ, ನನ್ನ ಹತ್ರ ಕಾಯೋದಕ್ಕಾಗೋದಿಲ್ಲ. ಹೇಗಾದರೂ ಮಾಡಿ ಆದಷ್ಟು ಬೇಗ ಮದುವೆ ಆಗಲೇಬೇಕು, ಅದಕ್ಕೂ ಏನಾದರೂ ಪ್ಲಾನ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ಕೊಳ್ತಾ ಇರ್ತಾರೆ ದೇವಿಯಾನಿ ಮತ್ತೆ ಅಂಜು. ಈ ಕಡೆ ಅಜಿತ ಭೂಮಿನ ಕರ್ಕೊಂಡು ರೂಮಿಗೆ ಹೋಗ್ತಾ ಇರ್ತಾನೆ. ಸೊ ಇದನ್ನ ನೋಡಿದಂತ ಸಂಗೀತಗೂ ಕೂಡ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಅಬ್ಬಾ, ಕೊನೆಗೂ ನನ್ನ ಮಗ ಮತ್ತೆ ಸೊಸೆ ಇಬ್ರು ಕೂಡ ಖುಷಿಯಾಗಿದ್ದಾರೆ ಅಂತ ಆಯ್ತು. ಸೊ ಇದೇ ರೀತಿ ಖುಷಿಯಾಗಿದ್ರೆ ಅಷ್ಟೇ ಸಾಕು ನನಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಂಗೀತ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ. ಅಮ್ಮ, ಏನಮ್ಮ ನೀನು ಇನ್ನೂ ಮಲ್ಕೊಂಡಿಲ್ವ ಅಂತ ಹೇಳಿದಾಗ, ಇಲ್ಲಪ್ಪ, ನೀವಿಬ್ರು ತುಂಬಾನೇ ಖುಷಿಯಾಗಿರೋದನ್ನ ನೋಡಿ ನನಗೆ ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಾ ಇದೆ. ನೀವಿಬ್ರು ಕೂಡ ಇದೇ ರೀತಿ ಖುಷಿಯಾಗಿರ್ಬೇಕು ಅಂತ ಹೇಳ್ತಾ ಇರುವಾಗ, ಸರಿ ಅಮ್ಮ, ನೀನು ರೆಸ್ಟ್ ಮಾಡು, ಬಾಚಿನ ಹೋಗೋಣ, ತುಂಬಾನೇ ಹೊತ್ತು ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ಮತ್ತೆ ಭೂಮಿ ಬಗ್ಗೆ ಮಾತಾಡ್ತಾ ಇದ್ರೆ ಭೂಮಿ ತುಂಬಾನೇ ಗುರಾಯಿಸ್ತಾ ಇರ್ತಾಳೆ. ಮತ್ತೆ ಚಿನ್ನಾರನ್ನ ಮುದ್ದು ಅಂತ ಹೇಳ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಭೂಮಿ ಮತ್ತೆ ಗುರಾಯಿಸ್ತಾ ಇರ್ತಾಳೆ. ಆಗ ಅಜಿತ ಬಾ ಭೂಮಿ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಆಗ ಸಂಗೀತ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ, ನನ್ನ ಮಗ ಮತ್ತೆ ಸೊಸೆ ಇಬ್ರು ಕೂಡ ತುಂಬಾನೇ ಖುಷಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ಸತ್ಯಣ್ಣ ಮತ್ತೆ ಶ್ರವಣ್ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇರ್ತಾರಲ್ವಾ. ಸತ್ಯಣ್ಣಗಂತೂ ತುಂಬಾನೇ ಪ್ರೌಡ್ ಫೀಲ್ ಆಗ್ತಾ ಇರತ್ತೆ. ಹೇಗೋ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ರೂಮಿಗೆ ಎಂಟ್ರಿ ಕೊಟ್ಟಾಯಿತು. ಹಾಗೆ ಇವರಿಬ್ರು ಕೂಡ ಇದೇ ರೀತಿ 100 ವರ್ಷ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಇಲ್ಲಿ ಸತ್ಯಣ್ಣ ಕೂಡ ಯೋಚನೆ ಮಾಡ್ತಾ ಇರ್ತಾನೆ. ಇವ್ರನ್ನ ಹೇಗಾದ್ರೂ ಮಾಡಿ ಆದಷ್ಟು ಬೇಗ ಒಂದ್ ಮಾಡಬೇಕು. ಈ ಅಜಿತ್ಗೆ ಭೂಮಿ ಮೇಲೆ ತುಂಬಾನೇ ಪ್ರೀತಿ ಇದೆ, ಭೂಮಿಗೂ ಕೂಡ ಅಜಿತ್ನ ಮೇಲೆ ತುಂಬಾನೇ ಪ್ರೀತಿ ಇದೆ. ಆದರೆ ಒಬ್ರನ್ನೊಬ್ರು ಹೇಳ್ಕೊತಾ ಇಲ್ಲ, ಇಬ್ರಿಗೂ ಜಂಬನೇ ತುಂಬಾ ಇದೆ. ಸೊ ನಾನೇ ಇದಕ್ಕೆ ಏನಾದರೂ ಪ್ಲಾನ್ ಮಾಡಿ ಇವರಿಬ್ರು ಒಂದಾಗೋ ಹಾಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸತ್ಯಣ್ಣ ಕೂಡ ಇಲ್ಲಿ ಪ್ಲಾನ್ ಮಾಡ್ಕೊಳ್ತಾ ಇರ್ತಾನೆ. ಹಾಗೆ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ರೂಮಿಗೆ ಎಂಟ್ರಿ ಕೊಡ್ತಾರೆ. ರೂಮಿಗೆ ಎಂಟ್ರಿ ಕೊಡ್ತಾ ಇದ್ದಾಗೆ ಭೂಮಿ ಚಾಪೆನ ಹಾಸ್ಕೊಳ್ತಾ ಇರ್ತಾಳೆ. ಅದನ್ನ ನೋಡಿದಂತಹ ಅಜಿತ, ಏನ್ ಭೂಮಿ, ಏನ್ ಮಾಡ್ತಾ ಇದೀಯ ನೀನು? ಅಲ್ಲ, ಬೆಡ್ಶೀಟ್ ಮೇಲೆ ಮಲ್ಗು ಅಂತ ನಾನು ಹೇಳಿದ್ದೆ ತಾನೆ, ಬೆಡ್ ಮೇಲೆ ಮಲ್ಗು ಅಂತ ಹೇಳಿದ್ದೆ ತಾನೆ, ನೀನಲ್ಲಿ ಕೆಳಗಡೆ ಮಲ್ಕೊಂಡ್ರೆ ಅಮ್ಮ ನೋಡಿದ್ರೆ ಮತ್ತೆ ಅವಳಿಗೆ ಡೌಟ್ ಬರಲ್ವಾ ಅಂತ ಹೇಳಿದಾಗ, ಓ ಸಾಯಿಬ್ರೆ, ಏನ್ ನೋಡು, ಆಸೆ ಪಡೋದು ನೋಡು, ನಾನು ಬೆಡ್ ಮೇಲೆಲ್ಲ ಮಲ್ಗೋದಕ್ಕೆ ಸಾಧ್ಯನೇ ಇಲ್ಲ, ನಾನು ಕೆಳಗಡೆನೆ ಮಲ್ಕೊಳ್ಳೋದು ಅಂತ ಹೇಳಿದಾಗ, ಅಮ್ಮ ನೋಡಿದ್ರೆ ತುಂಬಾನೇ ಕಷ್ಟ ಆಗತ್ತೆ ಭೂಮಿ, ನಾನೇ ನನಗೋಸ್ಕರ ಕೇಳ್ತಾ ಇದ್ದೀನ, ಇಲ್ಲ ತಾನೆ, ಅಮ್ಮನಿಗೋಸ್ಕರ ನಾನು ಕೇಳ್ತಾ ಇರೋದು ಅಂದಾಗ ಯಾರಿಗೋಸ್ಕರನೂ ನಾನು ಮಲ್ಗೋದಿಲ್ಲ, ನಾನು ಇಲ್ಲೇ ಮಲ್ಗೋದು ಅಂತ ಹೇಳ್ಬಿಟ್ಟು ಭೂಮಿ ಹೇಳಿದಾಗ, ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಜಿತ್ನು ಕೂಡ ಮಲ್ಕೊಳ್ಳೋದಕ್ಕೆ ಹೋಗ್ತಾನೆ. ಹಾಗೆ ಭೂಮಿನೂ ಕೂಡ ಬೆಡ್ ಮೇಲೆ ಮಲ್ಗಬೇಕಂತೆ, ಹೆಂಡತಿಯಾಗಿ ನಾಟಕ ಮಾಡೋದೇ ಹೆಚ್ಚು, ಇನ್ನು ಬೆಡ್ ಮೇಲೆ ಮಲ್ಗೋದಂತೆ ಅಂತ ಹೇಳ್ಬಿಟ್ಟು ಭೂಮಿನೂ ಕೂಡ ಅಲ್ಲೇ ಚಾಪೆ ಹಾಸ್ಕೊಂಡು ಮಲಗ್ತಾ ಇರ್ತಾಳೆ. ಹಾಗೆ ಅಜಿತ್ಗೆ ನಿದ್ದೆನೇ ಬರ್ತಾ ಇರಲ್ಲ, ಎಷ್ಟೇ ಟ್ರೈ ಮಾಡಿದ್ರು ಕೂಡ. ನಿದ್ದೆನೇ ಬರ್ತಾ ಇರಲ್ಲ. ಲೈಟ್ ಆನ್ ಆಗಿರತ್ತಲ್ವಾ. ಸೊ ಆಗ ನಿಧಾನವಾಗಿ ಹೋಗಿ ಲೈಟನ್ನು ಆಫ್ ಮಾಡಿ ಬಂದು ಮಲ್ಕೋತಾನೆ. ಆಗ ಭೂಮಿಗೆ ಎಚ್ಚರಾಗ್ಬಿಟ್ಟು ತುಂಬಾನೇ ಹೆದರ್ಕೊಳ್ತಾಳೆ, ಲೈಟ್ ಆಫ್ ಆಗಿದೆ ಅಂತ ಹೇಳ್ಬಿಟ್ಟು. ಹೆದರ್ಕೊಂಡು ಈ ಸಾಹೇಬ್ರು ಯಾಕೆ ಲೈಟನ್ನು ಆಫ್ ಮಾಡಿದ್ದಾರೆ, ಇವರು ಒಳ್ಳೆಯವರೇ ಅಲ್ಲ ಅಂತ ಹೇಳ್ಬಿಟ್ಟು ಸೀದಾ ಹೋಗಿ ಲೈಟನ್ನು ಆನ್ ಮಾಡ್ತಾಳೆ. ಅಬ್ಬಾ, ಇವಾಗಲಾದರೂ ನಂಗೆ ನಿದ್ದೆ ಬರ್ಬೋದು ಅಂತ ಹೇಳ್ಬಿಟ್ಟು ಹೋಗಿ ಮತ್ತೆ ಮಲ್ಕೊಳ್ತಾಳೆ. ಆಗ ಭೂಮಿ ನೋಡ್ತಾ ಇರ್ತಾಳೆ. ಆಗ ಅಜಿತ್, ಇದೇನಿದು ಲೈಟ್ ಇನ್ನೂ ಆನ್ ಆಗಿದೆಯಲ್ವಾ ಅಂತ ಹೋಗ್ಬಿಟ್ಟು ಮತ್ತೆ ಆಫ್ ಮಾಡ್ತಾನೆ. ಮತ್ತೆ ಆಫ್ ಮಾಡಿದವಾಗ ಭೂಮಿ ಮತ್ತೆ ಇನ್ನೊಂದ್ಸಲ ಹೆದರ್ಕೊಳ್ತಾಳೆ. ಹಾಗೆ ಲೈಟನ್ನು ಆನ್ ಮಾಡಿ ಕೂಡ ಬರ್ತಾಳೆ.
ಇದೇನಿದು ಲೈಟ್ ಪದೇ ಪದೇ ಆನ್ ಆಗ್ತಾ ಇದೆಯಲ್ವಾ, ಇದೆಲ್ಲ ಸಾಹೇಬ್ರ ಕೆಲಸನೇ ಅಂತ ಅನ್ಸುತ್ತೆ. ನೋಡೋಣ, ನಾನು ನೋಡ್ತಾ ಇರ್ತೀನಿ ಆಫ್ ಮಾಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಭೂಮಿ ನೋಡ್ತಾ ಇರ್ತಾಳೆ. ಅಜಿತ್ ನಿಧಾನವಾಗಿ ಎದ್ದು ಲೈಟನ್ನು ಆನ್ ಮಾಡೋದಕ್ಕೆ ಅಂತ ಹೋಗ್ತಾ ಇರ್ತಾನೆ. ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಜೋರಾಗಿ ಕೂಗ್ತಾಳೆ ಭೂಮಿ. ಏನು ಭೂಮಿ ಎಷ್ಟು ಜೋರಾಗಿ ಮಾತಾಡ್ತಿದ್ಯಾ ಅಂತ ಹೇಳಿದಾಗ, ಸಾಹೇಬ್ರೆ ನಿಮಗೆ ಗೊತ್ತು ತಾನೆ, ನನಗೆ ಕತ್ಲೆಯಲ್ಲಿ ನಿದ್ದೆ ಬರಲ್ಲ, ಭಯ ಆಗತ್ತೆ ಅಂತ, ಲೈಟ್ ಇರಲೇಬೇಕು ಅಂತ ನನಗೆ ಗೊತ್ತು ತಾನೆ, ಆದರೂ ನೀವು ಲೈಟ್ ಆಫ್ ಮಾಡ್ತಾ ಇದ್ದೀರಲ್ಲ ಅಂತ ಹೇಳಿದಾಗ, ಭೂಮಿ ನನಗೆ ನಿದ್ದೆ ಬರಲ್ಲ ಅಂತ ಹೇಳಿಬಿಟ್ಟು ಅಜಿತ್ ಹೇಳಿದಾಗ, ನೀವು ಲೈಟ್ ಆಫ್ ಮಾಡಿದ್ರೆ ನನಗೂ ಕೂಡ ನಿದ್ದೆ ಬರಲ್ಲ, ಲೈಟ್ ಆನೇ ಇರಬೇಕು ಅಂತ ಹೇಳಿದಾಗ, ಇಲ್ಲ ಅದೇನೇ ಆಗಲಿ ಲೈಟ್ ಆಫೇ ಮಾಡ್ತೀನಿ ಅಂತ ಅಜಿತ್ ಹೋಗೋದಕ್ಕೆ ನೋಡ್ತಾನೆ. ಸರಿ ಆಯಿತು, ನಾನು ಈ ರೂಮಿಂದ ಹೋಗ್ಬಿಡ್ತೀನಿ, ಶಾರದಾಮ್ಮನ ರೂಮಲ್ಲಿ ಉಳಿತೀನಿ ಅಂತ ಹೇಳಿಬಿಟ್ಟು ಭೂಮಿ ಎದ್ದೋಗೋದಕ್ಕೆ ನೋಡ್ತಾಳೆ. ಸರಿ ಆಯಿತು ಭೂಮಿ, ಲೈಟ್ ಆಫ್ ಮಾಡಿಕೊಂಡೆ ಮಲ್ಕೋ ಅಂತ ಹೇಳಿಬಿಟ್ಟು ಅಜಿತ ಹೇಳಿ ಲೈಟನ್ನು ಆಫ್ ಕೂಡ ಮಾಡಿಸ್ತಾನೆ. ಅಲ್ಲ, ಈ ಸಾಹೇಬ್ರು ಲೈಟ್ ಆಫ್ ಮಾಡಿದ್ರೆ ಮಾತ್ರ ನಿದ್ದೆ ಬರುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ, ಅಲ್ಲ ಇವಾಗ ನಿದ್ದೆ ಬಂದಿರ್ಬೋದಾ ಅವರಿಗೆ? ನಿದ್ದೆ ಬಂದಿರ್ಬೋದಾ ಅಥವಾ ನಾಟಕ ಮಾಡ್ತಾ ಇದ್ದಾರಾ ನಿದ್ದೆ ಬಂದಿದೆ ಅಂತ ಹೇಳ್ಬಿಟ್ಟು? ನೋಡೋಣ ಅಂತ ಹೇಳ್ಬಿಟ್ಟು ಭೂಮಿ ಹೋಗಿ ಅಜಿತನ ಮೇಲೆ ಕುತ್ಕೊಂಡು ಹಾಗೆ ಗಾಳಿನ ಊಬ್ತಾ ಇರ್ತಾಳೆ ನಿಧಾನವಾಗಿ. ಅಜಿತ್ ಮಲಗಿದಾನ ಇಲ್ವ ಅಂತ ಟೆಸ್ಟ್ ಮಾಡ್ತಾ ಇರ್ತಾಳೆ. ಆಗ ಅಜಿತ್ಗೆ ಸಡನ್ ಆಗಿ ಎಚ್ಚರ ಆಗುತ್ತೆ. ಎಚ್ಚರಾಗಿ ಒಂದು ಕ್ಷಣ ಭೂಮಿ ಮುಖನ ನೋಡ್ತಾ ಇರ್ತಾನೆ. ಅಜಿತ ಭೂಮಿ ಮುಖನ ನೋಡ್ತಾ ಇದ್ರೆ ಭೂಮಿ ಅಜಿತ್ನ ಮುಖನೇ ನೋಡ್ತಾ ಇರ್ತಾಳೆ. ಪ್ರೀತಿ ಅನ್ನೋದು ಅಲ್ಲಿ ತುಂಬಾನೇ ಹುಟ್ಟುತ್ತಾ ಇರುತ್ತೆ. ಆಗ ಅಜಿತ್ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾನೆ, ಭೂಮಿ ನೀನಂದ್ರೆ ನನಗೆ ತುಂಬಾನೇ ಇಷ್ಟ ಭೂಮಿ, ನಿಜವಾಗ್ಲೂ ನಿನ್ನನ್ನು ಬಿಟ್ಟಿರೋದಕ್ಕೆ ತುಂಬಾನೇ ಕಷ್ಟ ಆಗ್ತಿದೆ, ದಯವಿಟ್ಟು ನನ್ನನ್ನು ಲವ್ ಮಾಡ್ತಾ ಇದ್ದೀನಿ ಅಥವಾ ನನ್ನ ಜೊತೆನೇ ಇರ್ತೀನಿ ಅಂತ ಹೇಳು ಭೂಮಿ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾ ಇದ್ರೆ ಭೂಮಿನೂ ಕೂಡ ಅಜಿತನ ಮುಖನ ನೋಡಿ ಕಳೆದೋಗಿರ್ತಾಳೆ. ಸಾಹೇಬ್ರೆ, ನೀವಂದ್ರೆ ನನಗೆ ತುಂಬಾನೇ ಇಷ್ಟ, ಒಂದೇ ಒಂದು ಸಾರಿ ನನ್ನ ಜೊತೆನೇ ಇದ್ಬಿಡು, ನನ್ನ ಜೊತೆ ಹೆಂಡತಿಯಾಗಿದ್ಬಿಡು ಅಂತ ಹೇಳು ಸಾಹೇಬ್ರೆ. ನೀವು ಆ ರೀತಿ ಹೇಳಿದ್ರೆ ಖಂಡಿತ ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಯೂ ಹೋಗಲ್ಲ, ನಿಮ್ಮ ಹೆಂಡತಿಯಾಗಿ ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳಿಬಿಟ್ಟು ಭೂಮಿ ಇಲ್ಲಿ ಹೇಳ್ಕೊತಾ ಇರ್ತಾಳೆ. ಇಬ್ಬರು ಕೂಡ ಮನಸ್ಸಲ್ಲೇ ಹೇಳ್ಕೊತಾ ಇರ್ತಾರೆ, ಒಬ್ಬರು ಕೂಡ ಬಾಯ್ಬಿಟ್ಟು ಹೇಳ್ಕೊತಾ ಇರಲ್ಲ. ಸೊ ಅಜಿತ್ ಇಲ್ಲಿ ಸಡನ್ ಆಗಿ ಎದ್ದು ಕುತ್ಕೊಂಡ್ಬಿಡ್ತಾನೆ. ಏನು ಮಾಡ್ತಾ ಇದೆಯಾ ಅಂತ ಕೇಳಿದಾಗ, ಅಯ್ಯೋ ನಾನೇನು ಮಾಡ್ತಾ ಇಲ್ಲ, ನೀವು ಮಲಗಿದ್ದೀರಾ ಇಲ್ವ ಅಂತ ನೋಡೋದಕ್ಕೆ ಬಂದಿದ್ದೆ ಅಂತ ಕೇಳ್ತಾಳೆ ಭೂಮಿ. ಏನು, ನಾನು ಮಲಗಿದ್ರೆ ಬಿಟ್ಟರೆ ನಿನಗೇನು ಅಂತ ಕೇಳಿದಾಗ, ಅಲ್ಲ ಲೈಟ್ ಆನ್ ಇದ್ದರೆ ನಿಮಗೆ ನಿದ್ದೆ ಬರುತ್ತಾ ಇಲ್ವ ಅಂತ ಟೆಸ್ಟ್ ಮಾಡ್ತಾ ಇದ್ದೆ ಅಂತ ಹೇಳಿಬಿಟ್ಟು ಭೂಮಿನೂ ಕೂಡ ಹೇಳ್ತಾ ಇರ್ತಾಳೆ. ನಾನೇನಾದರೂ ಮಾಡ್ತೀನಿ, ನೀನು ಹೋಗಿ ಮಲ್ಕೋ ಅಂತ ಹೇಳಿಬಿಟ್ಟು ಇಲ್ಲಿ ಅಜಿತ್ ಹೇಳಿ ಭೂಮಿನ ಅಲ್ಲಿಂದ ಕಳಿಸ್ತಾನೆ. ಆಗ ಭೂಮಿಗೆ ತುಂಬಾ ಬೇಜಾರಾಗ್ತಾ ಇರತ್ತೆ. ಸಾಹೇಬ್ರೆ, ನೀವಂದರೆ ನನಗೆ ಇಷ್ಟ ಸಾಹೇಬ್ರೆ, ದಯವಿಟ್ಟು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸಾಹೇಬ್ರೆ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇದ್ರೆ ಅಜಿತ್ ಇಲ್ಲಿ ಏನು ಮಾತಾಡದೆ ಮಲ್ಕೊಂಡ್ಬಿಡ್ತಾನೆ. ಈ ಕಡೆ ದೇವಿಯನಿಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗಿರುತ್ತೆ. ಹೇಗಾದರೂ ಮಾಡಿ ಭೂಮಿ ಮತ್ತೆ ಶಾರದಾನ ಮುಗಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಭದ್ರಗೆ ಕಾಲ್ ಮಾಡ್ತಾಳೆ. ಭದ್ರಗೆ ಕಾಲ್ ಮಾಡಿದಾಗ ಭದ್ರ ರಿಸೀವ್ ಮಾಡಿಬಿಟ್ಟು, ಏನು ಮೇಡಮ್ ಕಾಲ್ ಮಾಡಿಬಿಟ್ಟಿದ್ದೀರಾ ಅಂತ ಹೇಳಿದಾಗ, ನೋಡು ಭದ್ರ, ನೀನೇನು ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ, ಈ ಶಾರದಾ ಮತ್ತೆ ಭೂಮಿ ಇಬ್ರು ಕೂಡ ಬದುಕಿರಬಾರ್ದು. ನೀನ್ ಹೇಗೆ ಅಶ್ವಿನಿನ ಸಾಯಿಸಿದ್ಯೋ ಅದೇ ರೀತಿ ಭೂಮಿ ಮತ್ತೆ ಶಾರದಾ ಇಬ್ರು ಕಥೆನೂ ಕೂಡ ಮುಗಿಲೇಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ದೇವಿಯನ್ನೇ ಸುಪಾರಿ ಕೊಡ್ತಾ ಇರ್ತಾಳೆ. ನೋಡು ಭದ್ರ, ಭೂಮಿನೇ ಮನಸ್ವಿನಿ ಅನ್ನುವಂಥ ವಿಚಾರ ಏನಾದರೂ ಅಜಿತ್ಗೆ ಗೊತ್ತಾಯ್ತು ಅಂತಂದ್ರೆ ಕಥೆನೇ ಬೇರೆ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಮಾತಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಅಜಿತ್ ದೇವಿಯನಿ ರೂಮ್ಗೆ ಎಂಟ್ರಿ ಕೊಡ್ತಾನೆ. ಸ್ನೇಹಿತರೆ, ಇಲ್ಲಿಗೆ ಈ ಒಂದು ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತೆ. ಅಜಿತ್ ಇಲ್ಲಿ ದೇವಿಯನಿ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡ. ಅಜಿತ್ಗೆ ಭೂಮಿನೇ ಮನಸ್ವಿನಿ ಅನ್ನುವಂಥ ವಿಚಾರ ಗೊತ್ತಾಯ್ತಾ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಇದೇ ರೀತಿ ಮುಂದಿನ ಅಪ್ಡೇಟ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸಿಗೋಣ ನೆಕ್ಸ್ಟ್ ಅಪ್ಡೇಟಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.